ಏನ್ ಸರ್? ಇದೇನ್ ಸರ್? ನೋಟಿಸ್ ಇವಾಗ ಕೊಟ್ಬಿಟ್ಟು ಅಂಗಡಿನ ಜಪ್ತಿ ಮಾಡ್ತಂದ್ರೆ ಹೇಗೆ? ಮೊದಲೇ ನೋಟಿಸ್ ಕಳಿಸಿಲ್ವಾ? ಕಳಿಸಿತ್ತಲ್ಲವಾ, ಜ್ಞಾಪಕ ಇಲ್ಲವಾ? ಅವನು ಹೇಳುದು ಸರಿ ಇದೆ. ನೀವು ಒಂದು ಸಲ ನೋಟಿಸ್ ಕಳಿಸಿ ಜಪ್ತಿಗೆ ಬಂದ್ರೆ ಹೇಗೆ? ಬ್ಯಾಂಕಿನವರು ಕಳಿಸಿದ್ದಾರೆ, ಪೋಸ್ಟ್ ಮ್ಯಾನ್ ತಂದು ಕೊಟ್ಟಿದ್ದಾನೆ, ನಾನು ನನ್ನ ಡ್ಯೂಟಿ ಮಾಡಿದ್ದೇನೆ ಅಷ್ಟೇ. ಅಯ್ಯಯ್ಯೋ, ನೀವು ಹೀಗೆ ದುರ್ಗುಟ್ಕೊಂಡು ನೋಡಿದರೆ ಅವನ ಮುಖದಲ್ಲಿ ತೇಜಸ್ ಕಂಡಮಟ್ಟ ಕಡಿಮೆ ಆಗಿಕುಂಟು. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ ಸರ್? ನೋಡಿ, ನಾನು ಸರ್ಕಾರಿ ಅಧಿಕಾರಿ ಮೇಲೆ ಕೈ ಮಾಡಿದ್ರೆ ಅಪರಾಧಕ್ಕೆ ಗುರಿ ಆಗ್ತೀರಾ? ನಾನು ಯಾವಾಗ ಕೈ ಮಾಡಿದೆ ಸರ್? ಬಲ್ಲೆ ಮೂಲು ಪೂರ್ವೈತು ಬನ್ನಿ ಬನ್ನಿ ಬನ್ನಿ. ನನ್ ಮಾತು ಕೇಳಿ. ನೋಡಿ 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 ಸರ್, ಅದೆಲ್ಲ ಆಗ್ಲಿಕ್ಕಿಲ್ಲ ಮಾರಾಯ. ನೋಟಿಸ್ ಬಂದ ಮೇಲೆ ಆಯ್ತಲ್ಲ, ನನ್ ಮಾತು ಕೇಳಿ ಸರ್. ಎಲ್ಲ ಬಂದು ಕೋರ್ಟಲ್ಲಿ ಹೇಳಿ ಅಷ್ಟೇ. ಕಷ್ಟಪಟ್ಟು ನಾನು ಸರ್. ನಮಸ್ಕಾರ ಸರ್. ಗುಡ್ ಈವ್ನಿಂಗ್. ಏನಾದ್ರೂ ತೊಂದರೆ ಆಯ್ತಾ? ಕಾಕಿ ಬಟ್ಟೆ ಮೇಲೆ ಕೈ ಹಾಕಿದ್ರೆ ಬಾಕಿ ವಿಷಯ ನೋಡ್ಕೊಳ್ಳಕ್ಕೆ ನೀವಿದ್ದಿರಲ್ಲ ಸರ್, ಧೈರ್ಯವಾಗಿ ದಬಾಯಿಸ್ತೆ. ಏಯ್, ಆ ಪೆಟ್ಟಿಗೆಯಲ್ಲಿ ಏನಿದೆ ತೆಗಿ ನೋಡೋಣ. ಎಲ್ಲ ಕೆಳಗಡೆ ಹಾಕ ಮಾರಾಯ. ಕಂಡಬಟ್ಟ ಪುಸ್ತಕ ಉಂಟು ಸರ್. ಇಲ್ಲಿ ನೋಡಿ ಸರ್, ಎಲ್ಲ ಇಲ್ಲೇ ಉಂಟು, ಇಲ್ಲೇ ಇದೆ. ಹಾಕ. ಇದೆಲ್ಲ ಮುಟ್ಟಲಿಕ್ಕಿಲ್ಲ ನೀನು. ಇಟ್ಕೊಳ್ಳಿ ಇಟ್ಕೊಳ್ಳಿ. ನೀವೇನು ಹೊರಡಿ. ನೀವೇನ್ ಪೊಲೀಸು ಇಲ್ಲ ನನ್ನ ಪಾಲಿನ ಶತ್ರುನು? ನನ್ ಪುಸ್ತಕಗಳನ್ನ ಹಾಳು ಮಾಡ್ಬಿಟ್ರೆ ನನ್ ಬುದ್ಧಿನೂ ಹಾಳಾಗುತ್ತೆ ಅನ್ಕೊಂಡ್ರ? ನಿಮಗ್ ಒಳ್ಳೆ ಸಾವು ಬರಲ್ಲ. ನಿಮ್ ಕೆಟ್ಟ ಪ್ರಾಣ ಆದಷ್ಟು ಬೇಗ ಹೋಗ್ಬೇಕು. ಎಷ್ಟು ಬೇಗ? ತಿಂಗಳು, ವಾರ, ಇವತ್ತು, ಇಲ್ಲಿ, ಈಗ? ಬಾ, ನನ್ನ ಹತ್ರ ಬಾ. ಈ ಸಮಾಜದಲ್ಲಿ ನೀನು ಗಂಡಸ್ತರ ಬದುಕೋದನ್ನ ಕಲಿಸ್ತೇನೆ. ಮೈ ಪರಿಚಿಕೊಳ್ಳೋದು ಬಿಟ್ಟು ಏನೂ ಕಲಿಸಿಲ್ಲ ನಿಮ್ಮಮ್ಮ. ನನ್ ಮೇಲೆ ನಿನಗೆ ತುಂಬಾ ಕೋಪ ಅಲ್ವಾ? ನನ್ನನ್ನ ಹೊಡೆದು ಹಿಂಸೆ ಕೊಟ್ಟು ಹೊಸಕಿ ಸಾಯಿಸ್ಬೇಕು ಅನ್ಸುತ್ತೆ ಅಲ್ವಾ? ಹೊಡೆಯೋ, ನನ್ ಹೊಡೆಯೋ, ಹೊಡೆಯೋ. ಹೀಗೆ ನೋಡ್ತಾನೆ ಇದ್ರೆ ನನ್ ಪ್ರಾಣ ಹೋಗಲ್ಲ. ನನ್ನನ್ನು ಕತ್ತರಿಸಿ ಹಾಕ್ಬೇಕು ಅನಿಸ್ತಿದ್ಯಾ? ತಗೋ ಇದನ್ನ, ಎತ್ಕೋ ಎತ್ಕೋ. ಬಿಗಿಯಾಗಿ ಹಿಡ್ಕೊಂಡು ಸರಿಯಾದ ಕಡೆ ಹಾಕಿದ್ರೆ ಒಂದೇ ಸರಿ ಹೋಗುತ್ತೆ ನನ್ನ ಕೆಟ್ಟ ಪ್ರಾಣ. ಭಯನಾ? ಜೀವ ತೆಗೆಯೋಕೆ ಹೆದರಿಕೆ ಆಗುತ್ತಾ? ಹೆದರ್ಬೇಡ, ತಗೋ, ಬಾ, ಕಮ್ ಆನ್, ಕಿಲ್ ಮೀ, ಕಮ್ ಆನ್, ಕಿಲ್ ಮೀ. ಹೋಗೋ, ಮೊದಲು ಗಂಡ್ಸಾಗೋ.